ನಮಸ್ಕಾರ, ನ್ಯೂಸ್ 18ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ನಿನ್ನೆ ಬಿಆರ್ ಪಾಟೀಲ್ ಆಡಿಯೋ ಬೆನ್ನಲ್ಲೇ ಇವತ್ತು ಎಚ್.ಕೆ. ಪಾಟೀಲ್ ಅವರು ಸರ್ಕಾರಕ್ಕೆ ಪತ್ರವೊಂದನ್ನು ಬರೆದಿದ್ದಾರೆ. ಸಿಎಂಗೆ ಸಚಿವ ಎಚ್.ಕೆ. ಪಾಟೀಲ್ ಪತ್ರವನ್ನು ಬರೆದಿರುವಂತದ್ದು. ಎಚ್.ಕೆ. ಪಾಟೀಲ್ ಸುದೀರ್ಘ 7 ಪುಟಗಳ ಪತ್ರವನ್ನು ಬರೆದಿದ್ದಾರೆ. ಗಣಿ ಅಕ್ರಮ ಕೇಸ್ ತನಿಖೆ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತದ್ದು ಎಚ್.ಕೆ. ಪಾಟೀಲ್ ಅವರು. ತನಿಖೆ ದಾರಿ ತಪ್ಪಿದ್ಯಾ? ಹಾಗಾದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ತಿಲ್ವಾ ಸರಿಯಾಗಿ? ತಮ್ಮದೇ ಸರ್ಕಾರ ಇದ್ರು, ತಮ್ಮದೇ ಅಧಿಕಾರ ಇದ್ರು, ಎಚ್.ಕೆ. ಪಾಟೀಲ್ ಅವರು ಸಿಎಂಗೆ ಪತ್ರವನ್ನು ಬರೆದಿದ್ದಾರೆ. ಸಿಎಂಗೆ ಕಾನೂನು ಸಚಿವರು ಬರೆದ ಪತ್ರದಲ್ಲಿ ಹಾಗಾದ್ರೆ ಏನೆಲ್ಲ ಉಲ್ಲೇಖ ಆಗಿದೆ ನೋಡ್ತಾ ಹೋಗೋದಾದ್ರೆ, ಗಣಿ ಅಕ್ರಮದಿಂದ 1,50,000 ಕೋಟಿ ನಷ್ಟ ಆಗಿದೆ. ಅಕ್ರಮ ಗಣಿಗಾರಿಕೆಯಲ್ಲಿ 7.6% ಪ್ರಕರಣಗಳ ತನಿಖೆ ಮಾತ್ರ ಆಗ್ತಿರುವಂತದ್ದು. ಇನ್ನುಳಿದ 92% ಪ್ರಕರಣಗಳು ತನಿಖೆಗೆ ಒಳಪಟ್ಟಿಲ್ಲ. ನಷ್ಟ ಆಗ್ತಾ ಇದೆ ಸರ್ಕಾರಕ್ಕೆ. ವಿಶೇಷ ತನಿಖಾ ತಂಡ, ಕೋರ್ಟ್ ಸ್ಥಾಪನೆಗೆ ಒತ್ತಡವನ್ನು ಹೇರಲಾಗ್ತಿದೆ. ದಾಖಲೆಗಳು ಹೂತು ಹೋಗದಂತೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಎಚ್.ಕೆ. ಪಾಟೀಲ್ ಅವರು ಆಗ್ರಹಿಸ್ತಾ ಇದ್ದಾರೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಂತ ಎಚ್.ಕೆ. ಪಾಟೀಲ್ ಸಿಎಂಗೆ ಬರೆದಿರುವಂತಹ 7 ಪುಟಗಳ ಪತ್ರದಲ್ಲಿ ಇವನ್ನೆಲ್ಲವನ್ನ ಉಲ್ಲೇಖ ಮಾಡಿರುವಂತದ್ದು. ಅಕ್ರಮ ಗಣಿ ಕೇಸ್ನಲ್ಲಿ ಬಹಳಷ್ಟು ಪ್ರಕರಣಗಳು ಹುದುಗ್ ಹೋಗ್ತಾ ಇದೆ. ಬರೀ 7% ಪ್ರಕರಣಗಳು ಮಾತ್ರ ತನಿಖೆಗೆ ಒಳಪಟ್ಟಿರುವಂತದ್ದು. ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಹೆಬ್ಬಾಕ ತಿಮ್ಮೇಗೌಡರು ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ್ರೆ, ಸದ್ಯಕ್ಕೆ ಎಚ್.ಕೆ. ಪಾಟೀಲ್ ಅವರು ತಮ್ಮ ಸರ್ಕಾರದ ಸಿಎಂಗೆ ಪತ್ರವನ್ನು ಬರೆದಿದ್ದಾರೆ. ಇಲ್ಲಿ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದು ಕೂಡ ಪ್ರಕರಣಗಳು ತನಿಖೆಗೆ ಒಳಪಡ್ತಿಲ್ಲ ಅನ್ನುವಂಥ ಆಗ್ರಹ. ಈ ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅಂತ ಮೇನ್ಲಿ ಧನುಶ್ರೀ, ಬಹಳ ಮುಖ್ಯವಾಗಿ ಹಿರಿಯ ಶಾಸಕ ಹಲೋ ಮಾತಾಡಿ ಧನುಶ್ರೀ, ಭಾಳ ಮುಖ್ಯವಾಗಿ ಹಿರಿಯ ಶಾಸಕರ ಪತ್ರ ಸಮರದ ಬೆನ್ನಲ್ಲೇ ಇದೀಗ ಸಚಿವರ ಪತ್ರ ಇದೀಗ ಭಾಳ ರಾಜ್ಯ ಸರ್ಕಾರದಲ್ಲಿ ಭಾಳ ಸೌಂಡ್ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಬರೆದಿರ್ತಕ್ಕಂಥ ಒಂದು ಪತ್ರ ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ರೀತಿ ಸಂಚಲನ ಮೂಡಿಸಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ಒಂದು ಸಚಿವ ಸಂಪುಟದ ಉಪಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಅಂದರೆ 2017-18 ಸಂದರ್ಭದಲ್ಲಿ ಆ ಒಂದು ಉಪಸಮಿತಿ ಕೊಟ್ಟಂಥ ಒಂದು ವರದಿ ಆಧಾರದ ಮೇಲೆ ಏನು ಯಾವುದೇ ರೀತಿಯಾದಂಥ ಕ್ರಮ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಎಚ್.ಕೆ. ಪಾಟೀಲ್ ಅವರು ಪತ್ರವನ್ನು ಬರೆಯೋದ್ರ ಮುಖಾಂತರ ಈ ಒಂದು ವ್ಯಾಜ್ಯಗಳಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪಾಪ ಪುಣ್ಯದ ಒಂದು ವಿಚಾರವಾಗಿ ವಿಜಯ ಸಾಧಿಸ್ತಲೇ ಬಂದಿರತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಏನು ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ತಾಯಿಲ್ಲ, ಈ ಒಂದು ವಿಚಾರವಾಗಿ ವಿಶೇಷವಾಗಿ ಪೊಲೀಸ್ ಇಲಾಖೆಯಡಿ ಬರುವಂಥ ಒಂದು ಬಲಯುತವಾದಂಥ ಒಂದು ವಿಶೇಷ ಪೊಲೀಸ್ ತನಿಖಾ ತಂಡವನ್ನು ರಚನೆ ಮಾಡಬೇಕು, ವಸೂಲಿ ಪ್ರಾಧಿಕಾರವನ್ನು ರಚನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಮತ್ತೊಂದು ಕಡೆಯಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಗಳ ವ್ಯಾಜ್ಯದ ಏನು ತ್ವರಿತ ವಿಲೇವಾರಿಗೋಸ್ಕರವಾಗಿ ವಿಶೇಷ ನ್ಯಾಯಾಲಯಗಳನ್ನು ಕೂಡ ಸ್ಥಾಪನೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ಆಗ್ರಹವನ್ನು, ಒಂದು ಸೂಚನೆ, ಒಂದು ಉಲ್ಲೇಖವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಭಾಳ ಮುಖ್ಯವಾಗಿ ಇತ್ತೀಚೆಗೆ ಬಿಆರ್ ಪಾಟೀಲ್, ಬಸವರಾಜ ರಾಯರೆಡ್ಡಿ ಸೇರಿದಂತೆ ಹಿರಿಯ ಶಾಸಕರು ತಮ್ಮ ಏನು ಸರ್ಕಾರದಲ್ಲಿ ಆಗ್ತಾ ಇರ್ತಕ್ಕಂಥ ವೈಫಲ್ಯಗಳ ಬಗ್ಗೆ, ಮತ್ತೊಂದು ಕಡೆಗೆ ಭ್ರಷ್ಟಾಚಾರದ ಬಗ್ಗೆ ಪತ್ರವನ್ನು ಬರೆಯೋದ್ರ ಮುಖಾಂತರ ಒಂದು ರೀತಿ ಸರ್ಕಾರದ ಮೇಲೆ, ಅಂದರೆ ಸ್ವಪಕ್ಷೀಯ ಶಾಸಕರೇ ಸರ್ಕಾರದ ಮೇಲೆ ಒಂದು ರೀತಿ ಚಾಟಿಯನ್ನು ಬೀಸ್ತಾ ಇದ್ರು. ಇದೀಗ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಸರ್ಕಾರದ ಒಂದು ಭಾಗವಾಗಿರ್ತಕ್ಕಂಥ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಎಸ್ಪೆಷಲಿ ಸಿ.ಎಂ. ಸಿದ್ದರಾಮಯ್ಯನವ್ರಿಗೆ ಜನಪ್ರಿಯತೆಯನ್ನು ತಂದುಕೊಟ್ಟಂಥ ಬಳ್ಳಾರಿ ಪಾದಯಾತ್ರೆಯನ್ನು ಉಲ್ಲೇಖ ಮಾಡೋದ್ರ ಮುಖಾಂತರ, ಯಾಕಂತ ಹೇಳಿದ್ರೆ ಅಕ್ರಮ ಗಣಿಗಾರಿಕೆಯನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2011ರಲ್ಲಿ ನಡೆಸಿದಂಥ ಒಂದು ಪಾದಯಾತ್ರೆಯಿಂದ ಆ ಒಂದು ಪಾದಯಾತ್ರೆಯನ್ನು ಕೂಡ ಉಲ್ಲೇಖವನ್ನು ಮಾಡೋದ್ರ ಮುಖಾಂತರ ನಿಮ್ಮ ನೇತೃತ್ವದಲ್ಲೇ ಒಂದು ಪಾದಯಾತ್ರೆಯೂ ಕೂಡ ನಡೀತು. ಅಂಥ ಪಾದಯಾತ್ರೆ ನಡೆದಂಥ ಒಂದು ಅಕ್ರಮ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 7.6% ಮಾತ್ರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿದೆ. 92% ಮಂದಿಗೆ ಇನ್ನೂ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿಲ್ಲ. ಸೊ ಹೀಗಾಗಿ ಒಂದು ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಒಂದು ತ್ವರಿತವಾಗಿ ಇದಾಗಬೇಕು ಅಂದರೆ, ಏನು ಶಿಕ್ಷೆ ಆಗಬೇಕು ಅಂದರೆ ಏನು ಪೊಲೀಸ್ ಇಲಾಖೆ ಒಂದು ಬಲಯುತವಾದಂಥ ಒಂದು SITಯನ್ನು ರಚನೆ ಮಾಡಬೇಕು, ವಿಶೇಷವಾದಂಥ ಒಂದು ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ಆಗ್ರಹವನ್ನು ಮಾಡೋದ್ರ ಮುಖಾಂತರ ಈ ಒಂದು ಪತ್ರವನ್ನು ಬರೆದಿರ್ತಕ್ಕಂಥದ್ದು ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತು ಸರ್ಕಾರದ ಮಟ್ಟದಲ್ಲಿ ಒಂದು ರೀತಿ ಸಂಚಲನ ಮೂಡಿಸಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಧನುಶ್ರೀ, ಥ್ಯಾಂಕ್ ಯು ಹೆಬ್ಬಾಕ ತಿಮ್ಮೇಗೌಡರೆ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.